ಕನ್ನಡ ಬಿಗ್ ಬಾಸ್ 12 ಯಾವ ರೀತಿಯಾದಂತಹ ವೈರಲ್ ಆಗ್ತಾ ಇದೆ. ಒಂದಕ್ಕಿಂತ ಒಂದು ಪ್ರೋಮೋಗಳು ಅತಿ ಹೆಚ್ಚಾದ ವ್ಯೂಸ್ಗಳನ್ನು ಪಡ್ಕೋತಿದೆ. ಜನಗಳು ಒಂದಕ್ಕಿಂತ ಒಂದನ್ನು ಹೆಚ್ಚಾಗಿ ಅಪ್ಕೋತಾ ಇದ್ದಾರೆ. ಸೊ ಬಿಗ್ ಬಾಸ್ ಅಂದ್ರೆ ಹೀಗೆ. ಕನ್ನಡದ ಬಿಗ್ ಬಾಸ್ಗೆ ಇರುವಂತಹ ಒಂದು ಕ್ರೇಜು ಬೇರೆ ಯಾವುದೇ ರಿಯಾಲಿಟಿ ಶೋಗಳಿಗೆ ಇಲ್ಲ. ಅದರಲ್ಲೂ ಕೂಡ ಈ ಬಾರಿಯ ಬಿಗ್ ಬಾಸ್ ಬೇರೆಯದೇ ಆದಂತಹ ಒಂದು ಹೆಸರನ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂತಹ ವೈವಿಧ್ಯತೆಯನ್ನ ಅದನ್ನ ಒಟ್ಟುಗೂಡಿಸಿ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ 8 ತಿಂಗಳ ಕಾಲ ಸತತ ಪ್ರಯತ್ನವನ್ನ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಸುದೀಪ್ ಅವರು. ಸೊ ಸುದೀಪ್ ಅವರು ಹೇಳಿದಂತೆ ಕನ್ನಡಮಯವಾಗಿರಬೇಕು ಅಂದಂತೆ ಪ್ರತಿಯೊಂದು ಮನೆಯ ಒಂದು ಮೂಲೆನೂ ಕೂಡ ಕನ್ನಡಮಯವಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸುದೀಪ್ ಅವರ ಒಂದು ಪ್ರೋಮೋನು ಕೂಡ ರಿಲೀಸ್ ಮಾಡಿದ್ದಾರೆ, ಮನೆ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾ ಹೆಸರುಗಳು ಓಡಾಡ್ತಾ ಇದೆ. ಅದಕ್ಕೂ ಮೊದಲು ನಿನ್ನೆ ಒಂದು ಪ್ರೋಮೋ ರಿಲೀಸ್ ಆಗಿತ್ತು. ಒಬ್ಬ ವ್ಯಕ್ತಿ ಮಾಸ್ಕ್ ಅನ್ನ ಧರಿಸಿಕೊಂಡು ಎಲ್ಲರ ಹತ್ರ ಹೋಗಿ, ಅಂದ್ರೆ ಅಲ್ಲಿ ಜನಗಳ ಹತ್ರ ಹೋಗಿ, ನಾನು ಈ ಬಾರಿಯ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೇನೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳ್ತಾ ಇದ್ರು. ಅದರ ಜೊತೆಗೆ ನಮ್ಮ ಕಲರ್ಸ್ ಕನ್ನಡನು ಕೂಡ ಇವರು ಯಾರಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಅಂತಾನು ಕೂಡ ತುಂಬಾ ಜನಕ್ಕೆ ಕಮೆಂಟ್ ಮುಖಾಂತರ ಉತ್ತರಗಳನ್ನ ಕೇಳಿತ್ತು. ಅದಕ್ಕೆ ತುಂಬಾ ಜನ ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿದ್ದು, ಅದಕ್ಕೆ ತುಂಬಾ ಜನ ರಾಂಗ್ ಆನ್ಸರ್ ಗಳನ್ನ ಕೊಟ್ಟಿದ್ರು. ಆದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೊಂದು ಗೆಸ್ ಅನ್ನ ಕೊಟ್ಟಿದ್ದೆ. ಅವರು ಕನ್ನಡ ಇಂಡಸ್ಟ್ರಿಯ ಒಬ್ಬ ವಿಲನ್ ಅಂತ ಹೇಳಿ. ಸೊ ಸಕ್ಕತ್ತಾದಂತಹ ಡೈಲಾಗ್ ಗಳನ್ನ ಹೊಡಿತಾರೆ. ಇವರು ಹೊಡೆಯುವಂತ ಕೌಂಟರ್ ಡೈಲಾಗ್ಗಳು ಬೇರೆ ಯಾವುದೇ ನಟರು ಹೊಡೆಯೋದಿಲ್ಲ. ಆ ರೀತಿ ಕೌಂಟರ್ ಡೈಲಾಗ್ಗಳು ಹೊಡಿತಾರೆ. ಇವರು ಬಂದಿರೋ ಲೆಕ್ಕಾಚಾರವನ್ನ ನೀವು ನೋಡಿದ್ರೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ 1 ಹ್ಯಾಂಡೆಡ್ ಆಗಿ ಗೆಲ್ಲುವಂತಹ ಕ್ಯಾಂಡಿಡೇಟ್. ಬಟ್ ಒಳಗಡೆ ಹೋದ್ಮೇಲೆ ಇವರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಿಲ್ಲ. ಬಟ್ ಹೊರಗಡೆ ಮಾತ್ರ ಇವರ ಮಾತನ್ನ ಎಲ್ಲರೂ ಕೂಡ ಒಪ್ಕೋತಾರೆ, ಸಿಳ್ಳೆ ಚಪ್ಪಾಳೆಗಳನ್ನ ಹೊಡಿತಾರೆ. ಸೊ ಹೀರೋಗೆ ಇರುವಂತಹ ಅಭಿಮಾನಿಗಳು ಈ ವಿಲನ್ಗೆ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಕಾಕ್ರೋಚ್ ಅವರು. ಹೌದು, ಕಾಕ್ರೋಚ್ ಸುದ್ದಿ ಅವರು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ಇದನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ಬಿಗ್ ಬಾಸ್ ನ ಈ ಸಲ ಟ್ಯಾಗ್ ಲೈನ್ ಇರೋದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ. ಸೊ ಅದರಂತೆ ಈ ಬಾರಿ ಕಾಕ್ರೋಚ್ ಸುದ್ದಿ ಅವರು ಮನೆಗೆ ಹೋಗ್ತಿರೋದು ಅದ್ಭುತವಾದಂತಹ ವಿಚಾರ ಅನ್ಬೋದು. ಸೊ ಈ ಒಂದು ವಿಚಾರದಿಂದ ಮನೆಯಲ್ಲಿ ಇನ್ನುಳಿದ ಸ್ಪರ್ಧಿಗಳಿಗೆ ಸ್ವಲ್ಪ ಎದೆಯಲ್ಲಿ ಡವಡವ ಅನ್ಬೋದು. ಯಾಕಂತ ಹೇಳಿದ್ರೆ ಸುದ್ದಿ ಯಾವ ರೀತಿಯಾದಂತಹ ರ್ಯಾಶ್ ವ್ಯಕ್ತಿ, ಯಾವ ರೀತಿಯಾದಂತಹ ಡೈಲಾಗ್ ಗಳನ್ನ ಹೊಡಿತಾರೆ. ಕೇವಲ ಮಾತಿನಲ್ಲೇ ಪ್ರತಿಸ್ಪರ್ಧಿಯನ್ನ ಕಟ್ಟಾಗುವಂತಹ ಒಂದು ಕೆಪಾಸಿಟಿಯನ್ನ ಸುದಿಯನ್ನು ಹೊಂದಿದ್ದಾರೆ. ಅದರಲ್ಲೂ ಜೊತೆಗೆ ಸುದಿ ಅವರಿಗೆ ಇರುವಂತಹ ಒಂದು ಫ್ಯಾನ್ ಬೇಸ್ ಬೇರೆ ಯಾವುದೇ ರೀತಿಯಾದಂತಹ ಕಂಟೆಸ್ಟೆಂಟ್ಗೂ ಇಲ್ಲದೆ ಇರುವಂತಹ ಸಾಧ್ಯತೆ ಇದೆ. ಬಟ್ ಒಳಗಡೆ ಆಡುವಂತಹ ಆಟದ ಮೇಲೆ ತುಂಬಾ ಜನ ಅಭಿಮಾನಿಗಳಾಗ್ತಾರೆ ಅನ್ನೋದನ್ನ ಸುದಿ ಅವರು ಮರಿಬಾರ್ದು. ಒಳಗಡೆ ಹೋಗಿ ಅದ್ಭುತವಾದಂತಹ ಡೈಲಾಗ್ ಗಳಾಗಿರ್ಬೋದು, ಆಟ ಆಗಿರ್ಬೋದು, ಮನರಂಜನೆಯನ್ನ ಕೊಡ್ಲಿ. ಒಳಗಡೆ ಹೋಗಿ ಅಭಿಮಾನಿಗಳಿಗೆ ನಿರಾಸೆಯನ್ನ ದಯವಿಟ್ಟು ಮಾಡಬೇಡಿ. ಸುದಿ ಅವರ ಅಭಿಮಾನಿಗಳು ಯಾರ್ಯಾರು ಇದ್ದೀರೋ ಎಲ್ಲರೂ ಕೂಡ ಒಂದು ಕಮೆಂಟ್ ಅನ್ನ ಮಾಡಿ ಸುದಿ ಅವರ ಬಗ್ಗೆ ಗೊತ್ತಿರುವಂತಹ ವಿಚಾರವನ್ನು ಹೇಳಿ. ನೆಕ್ಸ್ಟ್ ಇನ್ನೊಬ್ಬ ಕ್ಯಾಂಡಿಡೇಟ್ ಯಾರಂತ ಹೇಳಿದ್ರೆ ಅವರು ನ್ಯೂಸ್ ಆಂಕರ್ ಆಗಿದ್ರು, ಈಗ ಸಿನಿಮಾಗಳಲ್ಲೂ ಕೂಡ ಆಕ್ಟಿಂಗ್ ಮಾಡ್ತಿದ್ದಾರೆ. ಅದರ ಬಗ್ಗೆ ನಿಮಗೆ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಅವರ ಬಗ್ಗೆ ಹೆಸರು ಗೊತ್ತಿದೆ, ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.